ಮಕ್ಕಳೇ ನಾವೀಗ ಅಂಚೆ ಕಚೇರಿ ಸಾಸ್ವಳ್ಳಿ ಇಲ್ಲಿಗೆ ಬಂದಿದ್ದೀವಿ. ಈ ಒಂದು ಅಂಚೆ ಕಚೇರಿಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಘವೇಂದ್ರ ಸರ್ ಅವರು ನಮ್ಮ ಒಂದು ಅಂಚೆ ಕಚೇರಿಯಲ್ಲಿ ನಡೀತಕ್ಕಂಥ ಏನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಶಾಲೆಯ ಮಕ್ಕಳಿಗೆ ಹೇಳ್ಕೊಟ್ರೆ ಭಾಳಷ್ಟು ಒಳ್ಳೆಯದಾಗುತ್ತೆ ಸರ್. ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡಿ, ಯಾವ್ಯಾವ ರೀತಿಯಲ್ಲಿ ನಮಸ್ತೆ. ನೀವು ಯಾವ ಶಾಲೆ ಪೋಸ್ಟ್ ಆಫೀಸ್ ಯಾವಾಗ ಹೋಗಿದ್ದೀರಾ? ಯಾರಾದ್ರು ನೋಡಿದ್ದೀರಾ ಪೋಸ್ಟ್ ಆಫೀಸನ್ನ? ಪೋಸ್ಟ್ ಆಫೀಸಲ್ಲಿ ಏನು ಕೆಲಸ ಮಾಡ್ತಾರೆ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಕಳಿಸ್ತಾರೆ, ಅದು ಗೊತ್ತಲ್ವಾ? ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಹಾಕಿದ್ರೆ ಸಂಬಂಧಪಟ್ಟ ಪೋಸ್ಟ್ ಆಫೀಸ್ಗೆ ನೀವು ಯಾವ ಊರಿಗೆ ಹಾಕ್ತೀರ ಅಲ್ಲಿ ಹೋಗಿ ರೀಚ್ ಆಗುತ್ತೆ, ಅದು ಗೊತ್ತಲ್ವಾ ನಿಮಗೆ? ಬಿಟ್ಟರೆ ಅದ್ರ ಜೊತೆಗೆ ಪೋಸ್ಟ್ ಆಫೀಸಲ್ಲಿ ಬ್ಯಾಂಕ್ ನೋಡಿದ್ರಲ್ವಾ? ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಬ್ಯಾಂಕಲ್ಲಿ ದುಡ್ಡು ಕಟ್ಸ್ಕೊಂತಾರೆ, ದುಡ್ಡು ಬಿಡಿಸ್ಕೊಡ್ತಾರೆ ಅಲ್ವಾ? ಅದೆಲ್ಲ ಕೆಲಸನ ಪೋಸ್ಟ್ ಆಫೀಸಲ್ಲೂ ಮಾಡ್ತಾರೆ. ಪೋಸ್ಟಿನ ಜೊತೆಗೆ ದುಡ್ಡು ಕಟ್ಸ್ಕೊಳ್ಳೋ ಕೆಲಸನೂ ಮಾಡ್ತಾರೆ, ದುಡ್ಡು ಬಿಡಿಸ್ಕೊಳ್ಳೋ ಕೆಲಸನೂ ಮಾಡ್ತೀವಿ. ನಮ್ಮಲ್ಲಿ ಸುಮಾರು ಅಕೌಂಟ್ ನಿಮ್ಗೆಲ್ಲ ಸ್ಕಾಲರ್ಶಿಪ್ ಬರುತ್ತಲ್ವಾ? ಸ್ಕಾಲರ್ಶಿಪ್ ಬರುತ್ತಲ್ಲ, ಸ್ಕಾಲರ್ಶಿಪ್ ಎಲ್ಲಿ ಬರುತ್ತೆ? ಬ್ಯಾಂಕಲ್ಲಿ ಬರುತ್ತಲ್ವಾ? ಆಮೇಲೆ ಕೆಲವ್ರ ಮಕ್ಕಳಿಗೆ ಪೋಸ್ಟ್ ಆಫೀಸಲ್ಲೂ ಬರುತ್ತೆ. ನಿಮ್ದೆಲ್ಲ ಅಕೌಂಟ್ಗಳು ನಿಮ್ಮಲ್ಲಿ ಕೆಲವರಿಗೆ ಪೋಸ್ಟ್ ಆಫೀಸ್ ಇರ್ಬೋದಲ್ವಾ? ಹೀಗೆ ನಮ್ಮಲ್ಲೂ ಕೂಡ ಅಕೌಂಟ್ ಓಪನ್ ಇರುತ್ತೆ. ನಿಮ್ದೆಲ್ಲ ಸ್ಕಾಲರ್ಶಿಪ್ ಅಕೌಂಟ್ ಕೂಡ ನಮ್ಮಲ್ಲಿ ಮಾಡ್ಬೋದು. ನಿಮಗೆ ಬರೋ ಬೆನಿಫಿಟ್ಸ್ ಎಲ್ಲ ಪೋಸ್ಟ್ ಆಫೀಸ್ಗೂ ನಿಮಗೆ ಕೊಡ್ಬೋದು. ನಮ್ಮಲ್ಲಿ ಇನ್ಶೂರೆನ್ಸ್ ಕೂಡ ಮಾಡ್ತಾರೆ. ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಕೆಲಸನೂ ಮಾಡ್ತಾರೆ, ಆಮೇಲೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ದುಡ್ಡು ಕಟ್ಸ್ಕೊಳ್ಳೋದು, ದುಡ್ಡು ಬಿಡಿಸೋದು, ಅವು ಕೆಲಸಗಳನ್ನು ಮಾಡ್ತಾರೆ. ಆಮೇಲೆ ಇನ್ಶೂರೆನ್ಸ್, LIC ಗಳಿಗಿರಲ್ವಾ? LIC ಮಾಡ್ತಾರಲ್ಲ, ಆ ಥರ ಪೋಸ್ಟ್ ಆಫೀಸಲ್ಲಿ ಇನ್ಶೂರೆನ್ಸ್ ಕೂಡ ಮಾಡ್ತಾರೆ. ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ದುಡ್ಡು ಬರ್ತಲ್ವ LIC, ಆ ಥರ ಇನ್ಶೂರೆನ್ಸ್ ಕೂಡ ಮಾಡ್ತಾರೆ. ಆಮೇಲೆ ಫಾರಿನ್, ನಮ್ಮ ದೇಶ ಬಿಟ್ಟು ಬೇರೆ ದೇಶ ನೋಡಿ ಹೋಗ್ತಾ ಇರುವ ಜನಗಳು, ಅವರಿಗೂ ಕೂಡ ಪೋಸ್ಟ್ ಆಫೀಸ್ ಥ್ರೂ ಪೋಸ್ಟ್ ಅನ್ನ ಕಳಿಸ್ಬೋದು. ನಮ್ಮ ದೇಶದೊಳಗಡೆ ಅಷ್ಟೇ ಅಲ್ಲ, ಫಾರಿನ್ ಕಂಟ್ರಿಗಳು ಕೂಡ, ಅಮೇರಿಕಾ, ಆಮೇಲೆ ಇಂಗ್ಲೆಂಡ್ ಅವೆಲ್ಲ ಕೇಳ್ತಿರಲ್ಲ ಹೆಸರು, ಅಲ್ಲೂ ಕೂಡ ಪೋಸ್ಟ್ ಆಫೀಸಿಂದ ಪಾರ್ಸಲ್ ಮುಖಾಂತರ ಅವ್ರಿಗೆ ಏನಾದ್ರು ಕಳಿಸ್ಬೇಕು ಅಂದ್ರೆ, ನಿಮ್ಮ ರಿಲೇಷನ್ಸ್ ಏನಾದ್ರು ಬೇರೆ ದೇಶದ ಕೆಲಸ ಮಾಡ್ತಿದ್ರೆ ಅದು ಅಲ್ಲಿದ್ರೆ ಇಲ್ಲಿಂದ ಅವರಿಗೆ ಐಟಮ್ಸ್ ಕಳಿಸ್ಲಿಕ್ಕೆ ಪೋಸ್ಟ್ ಆಫೀಸ್ ಮುಖಾಂತರ ಕಳಿಸ್ಬೋದು. ಇದು ಈ ಕಡೆ ಇಲ್ಲಿ ಕಡೆ ಇದ್ರಲ್ಲಿ ಕಾಣಿಗಳಿದಾವಲ್ಲ, ಕಾಣಿಗಳೆಲ್ಲ ನೋಡಿದ್ದೀರಾ? ಇಲ್ಲಿ ಏನ್ ಮಾಡ್ತೀವಿ ಕೆಲಸ, ಇದ್ರದ್ದು ಏನ್ ಮಾಹಿತಿ ಅಂತಂದ್ರೆ, ಈಗ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಹಚ್ತಾರೆ ಅಂತ ಗೊತ್ತಲ್ಲ ನಿಮ್ಗೆ? ಪೋಸ್ಟ್ ಬರ್ತವೆ. ಇದು ಸಾಸಿವೆ ಹಳ್ಳಿ, ಆಯ್ತಾ? ಬೆನಕನಹಳ್ಳಿ ಊರು, ಬೆನಕನಹಳ್ಳಿ, ಕಂಬಾರಗಟ್ಟೆ, ಬೀರಗೊಂಡನಹಳ್ಳಿ, ಕುಳಗಟ್ಟೆ, ಈ ತರ ಎಲ್ಲ ಚಿಕ್ಕ 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 ಪೋಸ್ಟ್ ಆಫೀಸ್ಗಳು ಇದಾವೆ ಸುತ್ತಮುತ್ತ. ಇವೆಲ್ಲ ಪೋಸ್ಟ್ ಆಫೀಸ್ಗಳಿಗೆ ಮೇನ್ ಬ್ರಾಂಚು ನಮ್ದು ಸಾಸಿವೆ ಹಳ್ಳಿ, ಇದು ಹೋಬಳಿ ಅಲ್ವಾ? ಅವರೆಲ್ಲ ಪೋಸ್ಟ್ ಆಫೀಸ್, ಅಲ್ಲಿನ ಜನಗಳಿಗೆ ಪೋಸ್ಟ್ ಬಂದಿರ್ತಾವಲ್ವಾ? ಅಲ್ಲಿನ ಜನಗಳು ಬೆನಕನಹಳ್ಳಿಗೆ ಪೋಸ್ಟ್ ಬಂದಿರ್ತದೆ, ಬೀರಗೊಂಡನಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಅವರಿಗೆ ಯಾರೋ ಪೋಸ್ಟ್ ಬಂದಿರ್ತದೆ ಅಲ್ವಾ? ಅದು ಫಸ್ಟ್ ನಮ್ಮ ಹತ್ರ ಬಂದು ನಮ್ಮಿಂದ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಅಲ್ಲಿದೆಯಲ್ಲ, ಅಲ್ಲೆಲ್ಲ ಹೆಸರುಗಳು ಬರ್ದಿದ್ದಾರೆ ನೋಡ್ರಿ. ಬೀರಗೊಂಡನಹಳ್ಳಿ, ಬೆನಕನಹಳ್ಳಿ ಕಾಣಿದೆಯಲ್ಲ ಹೆಸರುಗಳ ಮೇಲ್ಗಡೆ, ಒಂದೊಂದು ಪೋಸ್ಟ್ ಆಫೀಸಿಗೆ ಒಂದೊಂದು ಖಾನೆ, ಅದು ಒಂದೊಂದು ಆಫೀಸಿಗೆ. ಬೀರಗೊಂಡನಹಳ್ಳಿ ಪೋಸ್ಟ್ ಆಫೀಸಿಗೆ ಬಂದಿರೋ ಲೆಟರ್ಗಳೆಲ್ಲ ಬೀರಗೊಂಡನಹಳ್ಳಿ ಪೋಸ್ಟ್ ಆಫೀಸಲ್ಲಿ ಹಾಕ್ತಾರೆ. ಸದಾಶಿವಪುರ ಶಾಲೆಗೆ ಬರೋ ಪೋಸ್ಟ್ಗಳು ಯಾವ್ದ್ರಲ್ಲಿ ಇರ್ತವೆ ಅಂದ್ರೆ ಇದ್ರಲ್ಲಿ ಇರ್ತವೆ, ಬೀರಗೊಂಡನಹಳ್ಳಿಯಲ್ಲಿ ಅಲ್ವಾ? ಅಲ್ಲಿ ಬರ್ತಾರಲ್ಲ ನಮ್ಮ ಶಾಲೆಗೆ ಸರ್, ಅವರು ಇವನ್ನ ಆ ಸರಿ ತಲುಪಿಸ್ತಾರೆ, ಆ ಸರ್ ಬಂದು ನಮಗೆ ಶಾಲೆಗೆ ಕೊಡ್ತಾರೆ ಅಲ್ವಾ? ಅಲ್ಲಿ ಚೀಲ ಕಾಣ್ತಿದೆಯಲ್ಲ, ಇಲ್ಲಿ ಚೀಲಗಳು ಕಾಣ್ತಿದೆ, ಪೋಸ್ಟ್ ಆಫೀಸ್ ಚೀಲಗಳು ಕಾಣ್ತಿದಾವಲ್ವಾ? ಅದ್ರ ಮೇಲೆ ಲೋಗೋ ಇದೆ ನೋಡ್ರಿ, ಎಲ್ಲ ಪೋಸ್ಟ್ ಆಫೀಸಿನ ಲೋಗೋ ಕಾಣ್ತಿದೆ, ಅಲ್ಲಿ ಚಿಹ್ನೆಗಳು. ಈ ಪೋಸ್ಟ್ ಆಫೀಸಿನ ಈ ತರ ಬ್ಯಾಗ್ ಅಲ್ಲಿ ಪ್ಯಾಕ್ ಆಗಿ ದಾವಣಗೆರೆಯಿಂದ ಇಲ್ಲಿಗೆ ಬರುತ್ತೆ. ಇವೆಲ್ಲ ಪೋಸ್ಟ್ ಆಫೀಸ್ ಲೆಟರ್ಗಳು ಪ್ಲಸ್ ಸಾಸಿವೆ ಸೇರಿ ಪ್ಯಾಕ್ ಆಗಿ ಬರುತ್ತೆ. ಅದನ್ನ ಇವರಿದಾರಲ್ಲ, ಇವರು ತಗೊಂಡ್ ಬರ್ತಾರೆ, ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ತಗೊಂಡ್ ಬರ್ತಾರೆ. ತಗೊಂಡ್ ಬಂದ್ಮೇಲೆ ಅದನ್ನ ಓಪನ್ ಮಾಡ್ಬಿಟ್ಟು, ಅಲ್ಲಿ ಕಾಣ್ತಿದ್ಯಲ್ಲ ಸೀಲ್ ಕಾಣ್ತಿದ್ಯಾ, ಡೇ ಸ್ಟಾಂಪು ಇಟ್ಕೊಂಡಿದಾರಲ್ಲ, ಡೇ ಸ್ಟಾಂಪು ಇದೆಯಲ್ಲ, ಅದನ್ನ ಹೊಡಿತಾರೆ. ಅದ್ರ ಮೇಲೆ ಸೀಲ್ ಅನ್ನು ಹೊಡೆದ್ಬಿಟ್ಟು ಆ ಸಂಬಂಧಪಟ್ಟ ಪೋಸ್ಟ್ ಆಫೀಸ್ ಖಾನೆಗಳಿಗೆ ಹಾಕ್ತಾರೆ. ಯಾವ್ಯಾವ ಊರಿಗೆ ಹೋಗ್ಬೇಕು ಅಲ್ಲೆಲ್ಲ ಹಾಕ್ತಾರೆ. ಮಧ್ಯಾಹ್ನದಂಗೆ ಆ ಸಂಬಂಧಪಟ್ಟ ಪೋಸ್ಟ್ ಆಫೀಸ್ ಪರ್ ಇಲ್ಲಿಗೆ ಬಂದು ಅವ್ರಿಗೆ ಬಂದಿರೋ ಲೆಟರ್ಗಳನ್ನ ತಗೊಂಡೋಗ್ತಾರೆ. ತಗೊಂಡೋಗ್ಬಿಟ್ಟು ಅಲ್ಲಿ ನಿಮ್ಗೆ ಯಾರ್ಯಾರು ಕೊಡಬೇಕೋ ಹಂಚ್ಬೇಕೋ ಅಲ್ಲಿ ಅದನ್ನ ಹಂಚ್ತಾರೆ. ಆ ಕೆಲಸ ಅದು ಮಾಡುತ್ತೆ, ಆಯ್ತಾ? ಇದು ಸೀಲು. ಎಲ್ಲದಕ್ಕೂ ಕೂಡ ಪೋಸ್ಟ್ ಆಫೀಸ್ಗೆ ಒಂದು ಸೀಲ್ ಅಂತ ಇರುತ್ತೆ, ಡೇ ಸ್ಟಾಂಪ್ ನೋಡ್ರಿ. ಆ ಥರದ ಸೀಲ್ ಇಲ್ಲಿ ಆ ಥರದಲ್ಲಿ ಪೋಸ್ಟ್ ಆಫೀಸ್ಗೆ ಕೊಡ್ತಾರೆ. ನೀವು ಸೀಲ್ ಅಂದ್ರೆ ನಾರ್ಮಲ್ ಸೀಲ್ ಹಾಕ್ತಾರಲ್ಲ ಶಾಲೆಯಲ್ಲಿ, ನಮಗೆ ಪೋಸ್ಟ್ಗಳು ತುಂಬಾ ಜಾಸ್ತಿ ಬರುತ್ತೆ, ತುಂಬಾ ಹೆವಿ ಬರುತ್ತೆ. ಆಮೇಲೆ ನಮಗೆ ಸೀಲ್ ಹಾಕೋದು ತುಂಬಾ ಜಾಸ್ತಿ ಇರುತ್ತೆ. ಆ ರಬ್ಬರ್ ಸ್ಟಾಂಪ್ ಸೀಲ್ ಹಾಕಿದ್ರೆ ಅದು ಯೂಸ್ ಆಗಲ್ಲ, ಭಾಳ ದಿನ ಬರಲ್ಲ. ಅದಕ್ಕೆ ಅದು ಕಬ್ಬಣದ್ದು, ಅದಕ್ಕೆ ಆ ಥರ ಗೌರ್ಮೆಂಟ್ ಇಂದ ಆ ಥರ ಮಾಡಿರ್ತಾರೆ. ಅದೆಷ್ಟು ದಿನ ಆದ್ರೂ ಕೂಡ ಏನೂ ಆಗಬಾರ್ದು ಅಂತ ಮಾಡಿರ್ತಾರೆ, ಆಯ್ತಾ?